ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ 1 ವರ್ಷ 1 ತಿಂಗಳಾಯಿತು. ಸರ್ಕಾರ ರೈತ ವಿರೋಧಿ ಸರ್ಕಾರ, ಎಲ್ಲ ವರ್ಗಗಳ ವಿರೋಧಿ ಸರ್ಕಾರ. ಸರ್ಕಾರ ಇವತ್ತು ಜನಪರವಾದ ಯೋಜನೆಗಳನ್ನು ಮಾಡೋಕ್ಕೆ ಸರ್ಕಾರ ಬೊಕ್ಕಸಲ್ಲಿ ಹಣ ಇಲ್ಲ. ಪಾಪರ್ ಸರ್ಕಾರ ಅಂತ ತಪ್ಪಾಗಲಾರ್ದು. ಉದಾಹರಣೆ ಭದ್ರಾ ನಾಲೆ, ಭದ್ರಾ ಡ್ಯಾಮ್ ಕಳೆದ 1 ವಾರದಿಂದ ಭಗವಂತನ ಕೃಪೆಯಿಂದ ಮಳೆ ಆಗ್ತದೆ. ಗೇಟ್ಗಳನ್ನ ದುರಸ್ತಿ ಮಾಡೋಕ್ಕೆ ಇವ್ರ ಹತ್ರ ಹಣ ಇಲ್ಲ. ಒಂದು ಕಡೆ ಎಮರ್ಜೆನ್ಸಿ ಗೇಟ್ನಲ್ಲಿ ಕಾಂಕ್ರೀಟ್ ಹಾಕೋಕ್ಕಾಗಿಲ್ಲ, ಟೆಂಡರ್ ಕರೆದಿವಿ ಅಂತೇಳಿ ಸುಳ್ಳು ಹೇಳ್ತಾರೆ, ಹಣ ಬಿಡುಗಡೆ ಮಾಡಿಲ್ಲ. ಇನ್ನೊಂದು ಕಡೆ ನದಿಗೆ ಹೋದಕ್ಕೆ 2 ಗೇಟ್ಗಳಿದೆ. 2 ಗೇಟ್ಗಳಲ್ಲಿ ಕಳೆದ 1 ವಾರದಿಂದ ಪ್ರತಿ ದಿವಸ 4 ರಿಂದ 5 ಸಾವಿರ ಕ್ಯೂಸೆಕ್ಸ್ ನೀರು ನದಿಗೆ ಹೋಗ್ತಾರೆ. ರೈತರಿಗೆ ಎಲ್ಲ ಒಂದು ಕಡೆ ಭಾಳ ಆಶಾಭಾವನೆಯಿಂದ ಮಳೆ ಬರ್ತದೆ, ಭದ್ರಾ ಡ್ಯಾಮ್ ಭರ್ತಿ ಆಗುತ್ತೆ, ಜಲಾಶಯದಲ್ಲಿ ನೀರು ಭರ್ತಿ ಆಗುತ್ತೆ, ಚಾನಲ್ ನೀರು ಬರ್ತದೆ ಅಂತೇಳಿ ರೈತರು ಜಾತಕ ಪಕ್ಷದಿಂದ ಕಾಯ್ತಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಕಳೆದ 3-4 ದಿವಸಗಳಿಂದ ನಮಗೆ ಮಾಹಿತಿ ಬಂತು. ನಾನು ಮಾಡಾಳ್ ಮಲ್ಲಿಕಾರ್ಜುನ್ ಒಟ್ಟಾಗಿದ್ದಾಗ ಕರೆ ಬಂತು. ಕೊನೆ ಲೋಕ್ಯರ ರಾಜು ಸಿಕ್ಕರು, ನಾವೆಲ್ಲ ಒಂದು ಹೋರಾಟ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿ ನಮ್ಮ ಸತೀಶ್ ಅಣ್ಣಗೆ ಹೇಳಿದ್ವಿ, ಚಂದ್ರಶೇಖರ್ಗೆ ಹೇಳಿದ್ವಿ. ನಾಳೆ ಬೆಳಗ್ಗೆ 11 ಗಂಟೆಗೆ ನಾವೆಲ್ಲ ಭದ್ರಾ ಜಲಾಶಯಕ್ಕೆ ವೀಕ್ಷಣೆ ಮಾಡಕ್ಕೆ ತೆರಳ್ತಾ ಇದ್ವಿ. ಆ ವೀಕ್ಷಣೆ ನಂತರ ಅಲ್ಲಿ ಅಧಿಕಾರಿಗಳಿಗೂ ಮಾಹಿತಿ ಕೇಳ್ತೀವಿ. ಒಂದು ತಕ್ಷಣ ಎಮರ್ಜೆನ್ಸಿ ಗೇಟು ಕಾಂಕ್ರೀಟಾಗಿ ದುರಸ್ತಿ ಆಗಬೇಕು, ಮತ್ತು ನದಿಗೆ ಹೋಗ್ತಕ್ಕಂಥ 2 ಗೇಟ್ಗಳು ನೀರು ಹೋಗ್ತದೆ, ಅದು ನಿಲ್ಲಿಸಬೇಕು. ಒಂದು ದೊಡ್ಡ ಹೋರಾಟವನ್ನು ಮಾಡೋಕ್ಕೆ ನಾವು ಯೋಚನೆ ಮಾಡ್ತೀವಿ. ನಾವು ನಮ್ಮ ರೈತರಿಗೆ ಕರೆ ಕೊಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 11 ಗಂಟೆಗೆ ಭದ್ರಾ ಜಲಾಶಯ ಭೇಟಿ ಕೊಡ್ತಾ ಇದ್ದೀವಿ, ಬನ್ನಿ ಅಂತೇಳಿ ಸ್ವಯಂ ಪ್ರೇರಣೆಯಿಂದ ರೊಟ್ಟಿ ಬುತ್ತಿ ಮಾಡ್ಕೊಂಡು ಬರ್ಬೇಕಂತೇಳಿ ವಿನಂತಿ ಮಾಡ್ತೀವಿ. ಸರ್ಕಾರ ಸಂಪೂರ್ಣ ಪಾಪರಾಗಿದೆ. ಒಂದು ಕಡೆ ವಾಲ್ಮೀಕಿ ಇವಲ್ಲಿ 185 ಕೋಟಿ ನಾಗೇಂದ್ರ ರಾಜೀನಾಮೆ ಕೊಟ್ಟರೆ ಸಾಲದು ಸಚಿವ ಸ್ಥಾನಕ್ಕೆ. ಅದರಲ್ಲಿ ನಿಗಮದ ಅಧ್ಯಕ್ಷ ಶಾಮೀಲಾಗಿದ್ದಾರೆ, ಮುಖ್ಯಮಂತ್ರಿಗಳು ಶಾಮೀಲಾಗಿದ್ದಾರೆ, ಇಡೀ ಸರ್ಕಾರ ಶಾಮೀಲಾಗಿದೆ. ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ದಿನನಿತ್ಯ ಗಗನಕ್ಕೆ ಏರ್ತದವೆ. ಹಾಲಿಗೆ ಬೆಲೆ ಅಂತ ಹೇಳ್ತಾರೆ, ಪೆಟ್ರೋಲ್ ಡೀಸೆಲ್ ಥರ ಹೆಚ್ಚಾಗೋದ್ರಿಂದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತದೆ. ಮೂಡಾದಲ್ಲಿ ಸೈಟ್ಗಳು, ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಇವ್ರಿಗೆ ಎಲ್ಲೋ ಇವ್ರು ಕೊಟ್ಟದ ಜಮೀನು, ಅದು ಇವ್ರು ದಾಖಲಿಲ್ಲ ಅಂತ ಹೇಳ್ತಾರೆ. ಕೊಟ್ಟ ಜಮೀನನ್ನು ಆ ಸೈಟ್ಗಳು ಇವ್ರ ಮನೆ ಮುಖ್ಯಮಂತ್ರಿಗಳ ಮನೆ ಹೆಸರಿಗಾಗಿದೆ. ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ, ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಭದ್ರಾ ಜಲಾಶಯಕ್ಕೆ ಇವರಿಗೆ ಗೇಟ್ಗಳು ದುರಸ್ತಿ ಮಾಡೋಕ್ಕೆ ಹಣ ಇಲ್ಲ. ಹಾಗಾಗಿ ನಾಳೆ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಂತೇಳಿ ನಾನು ರೈತರಿಗೆ ವಿನಂತಿಯನ್ನು ಮಾಡ್ತಿದ್ದೀವಿ. ಅಲ್ಲಿ ವೀಕ್ಷಣೆ ಮಾಡ್ತೀವಿ. ವೀಕ್ಷಣೆ ಮಾಡಿ ಸಂದರ್ಭ ಅಂದರೆ ಹೋರಾಟ ಮಾಡೋಕ್ಕೂ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಇಚ್ಛೆಪಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.